ಕಾಶ್ಮೀರದಲ್ಲಿ 26 ಅಮಾಯಕರನ್ನ ಹೊಡೆದುರುಳಿಸಿದಂತ ಉಗ್ರರನ್ನ ಬೇಟೆಯಾಡೋಕೆ ಈಗ ಭಾರತ ಸನ್ನದ್ಧವಾಗಿದೆ. ಸೇನೆ ಕೂಡ ಸನ್ನದ್ಧವಾಗಿದೆ. ಪಾಕಿಸ್ತಾನಕ್ಕೆ ಡಬಡ ಶೂರಾಗಿದೆ. ಯಾಕೆ ಅಂತಂದ್ರೆ ಒಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ. ಯಾವ ರೀತಿಯಾಗಿ ಸನ್ನದ್ಧರಾಗಿದ್ದೀವಿ ನಾವು, ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ನಾವು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಏನಾಗುತ್ತೆ ಇದರಿಂದ ನೋಡಿ ರಿಪೋರ್ಟ್ ಅನ್ನ. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ತಲೆಗೆ ತಲೆ. ಅಖಾಡಕ್ಕಿಳಿದ ಸೇನೆ, ಉಗ್ರರ ಮನೆ ಉಡೀಸ್. ಪಾಕಿಸ್ತಾನದ ಮೇಲೆ ನಡೆದೇ ಬಿಡುತ್ತಾ ಯುದ್ಧ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಅಮಾಯಕರನ್ನ ಉಗ್ರರು ಹತ್ಯೆಗೈದ ಬಳಿಕ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಪುಲ್ವಾಮಾದಲ್ಲಿರುವ ಉಗ್ರ ಅಹಾನ್ಸನ್ ಉಲ್ ಹಕ್ ಶೇಖ್ ಸೇರಿದಂತೆ 5 ಉಗ್ರರ ಮನೆಯನ್ನ ಉಡೀಸ್ ಮಾಡಲಾಗಿದೆ. 2018ರಲ್ಲಿ ಪಾಕಿಸ್ತಾನದಲ್ಲಿ ತರಬೇತಿ ಪಡೆದಿದ್ದ ಅಹಾನ್ಸನ್ ಇತ್ತೀಚೆಗೆ ಕಾಶ್ಮೀರದ ಕಣಿವೆಗೆ ಮತ್ತೆ ಪ್ರವೇಶಿಸಿದ್ದ. ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ ಬಗ್ಗೆ ಶಂಕೆ ಇದ್ದು ಭಾರತೀಯ ಸೇನೆ ಈತನ ಮನೆಯನ್ನ ಧ್ವಂಸಗೊಳಿಸಿದೆ. ಈ ಮೂಲಕ ಭಾರತೀಯ ಸೇನೆ ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಎಂದು ಸಂದೇಶವನ್ನ ಸಾರಿದೆ. ಮತ್ತೊಬ್ಬ ಉಗ್ರ ಶಾಹಿದ್ ಅಹಮದ್ ಕುಟ್ಟಾಯ ಮನೆ ಸಹ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಶೋಪಿಯಾನ್ನಲ್ಲಿರೋ ಉಗ್ರ ಶಾಹಿದ್ ಅಹಮದ್ ಕೂಡ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ. ಹೀಗಾಗಿ ಉಗ್ರ ಶಾಹಿದ್ ಅಹಮದ್ ಕುಟ್ಟಾಯ ಮನೆಯನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. 3 ಉಗ್ರರಿಗಾಗಿ ಸೇನೆ ಕಾರ್ಯಾಚರಣೆ. ಕಿಶ್ತ್ವಾರ್, ಕಥುವಾ, ರಾಜೌರಿ, ಪೂಂಚ್ನಲ್ಲಿ ಶೋಧ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಉಗ್ರರ ದಾಳಿ ಬಳಿಕ ಭಾರತೀಯ ಸೇನೆ ಮಹತ್ವದ ಕಾರ್ಯಾಚರಣೆ ನಡೆಸುತ್ತಿದೆ. ಪಾಕ್ ಉಗ್ರರಿಗೆ ಒಂದರ ಮೇಲೆ ಒಂದು ಎಂಬಂತೆ ಹೊಡೆತ ನೀಡುತ್ತಿದೆ. ಉಗ್ರರು ನೆಲೆಸಿರುವ ಪ್ರದೇಶಕ್ಕೆ ನುಗ್ಗಿ ಭಾರತೀಯ ಸೇನೆ ಉಗ್ರರನ್ನ ಸದೆಬಡಿಯುತ್ತಿದೆ. ಕಿಶ್ತ್ವಾರ್, ಕಥುವಾ, ರಾಜೌರಿ, ಪೂಂಚ್ನಲ್ಲಿ ಉಗ್ರರಿಗಾಗಿ ಶೋಧ ನಡೆಸುತ್ತಿದ್ದು ಗ್ರಾಮಗಳ ಪ್ರತಿಯೊಂದು ಮನೆಯನ್ನು ತಡಕಾಡುತ್ತಿದೆ. ಉಧಂಪುರ ಅರಣ್ಯ ಪ್ರದೇಶದಲ್ಲೂ ಕಾರ್ಯಾಚರಣೆ ನಡೆಯುತ್ತಿದ್ದು ಪೊಲೀಸರು, ಸಿಆರ್ಪಿಎಫ್ ಯೋಧರು ಜೊತೆಗೂಡಿ ಉಗ್ರರನ್ನ ಮಟ್ಟ ಹಾಕುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಭಾರತ ಪಾಕಿಸ್ತಾನ ಮಧ್ಯೆ ಮಹಾಯುದ್ಧ ನಡೆಯುತ್ತಾ ಉಗ್ರ ಸಂಹಾರಕ್ಕೆ ಮೋದಿ ಶಪಥ. ಶತ್ರುಗಳ ಸಂಹಾರ ಫಿಕ್ಸಾ? ರಿಹಾರ್ಸಲ್ ವಿಡಿಯೋ ಔಟ್, ಪಾಕಿಸ್ತಾನಕ್ಕೆ ನಡುಕ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಪ್ರವಾಸಿಗರ ಸಾವಿನ ಬಳಿಕ ಭಾರತ ಪಾಕಿಸ್ತಾನ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಸೇಡಿಗೆ ಮುಂದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಉಗ್ರರ ಸಂಹಾರಕ್ಕೆ ಶಪಥ ಮಾಡಿದ್ದು ಶತ್ರುಗಳ ಸಂಹಾರ ಮಾಡುವುದು ನಿಶ್ಚಿತ ಎನ್ನಲಾಗ್ತಿದೆ. ಈ ಮೂಲಕ ಭಾರತ ಪಾಕಿಸ್ತಾನ ಮಧ್ಯೆ ಮಹಾಯುದ್ಧ ನಡೆಯುತ್ತಾ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಪಾಕ್ ಜೊತೆಗೆ ರಾಜತಾಂತ್ರಿಕ ವಾರ್ ಶುರುವಾಗಿದ್ದು ಭಯೋತ್ಪಾದಕರ ಸದೆಬಡಿಯಲು ಮೋದಿ ಸರ್ಕಾರ ತಯಾರಿ ನಡೆಸಿದೆ. ಭಾರತದೊಂದಿಗಿನ ಎಲ್ಲಾ ಪಾಕಿಸ್ತಾನ ಒಪ್ಪಂದ ರದ್ದು ಮಾಡಲಾಗಿದೆ. ಭಯೋತ್ಪಾದನೆಯ ಆಶ್ರಯ ತಾಣವಾಗಿರುವ ಪಾಕ್ಗೆ ಕಠಿಣ ಪಾಠ ಕಲಿಸಲು ಸರ್ಜಿಕಲ್ ಸ್ಟ್ರೈಕ್ಗಿಂತಲೂ ಕಠಿಣ, ಬಾಲ್ಕೋಟ್ಗಿಂತಲೂ ದೊಡ್ಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಪಾಕಿಸ್ತಾನ ಕಲ್ಪನೆಗೂ ಮೀರಿದ ಪೆಟ್ಟು ಕೊಡಲು ಭಾರತ ತಯಾರಿ ಮಾಡಿಕೊಂಡಿದೆ. ಸೇನಾಪಡೆಯ ರಿಹಾರ್ಸಲ್ ವಿಡಿಯೋ ಔಟ್ ಆಗಿದ್ದು ಪಾಕಿಸ್ತಾನಕ್ಕೆ ಸಂಕಷ್ಟ ಫಿಕ್ಸ್ ಆಗಿದೆ. ಪಾಕ್ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ರೆ ಏನಾಗುತ್ತೆ? ಭಾರತದ ಬಳಿಯಿದೆ ಅತಿ ದೊಡ್ಡ ಮಿಲಿಟರಿ ಪವರ್. ಒಂದ್ ವೇಳೆ ಭಾರತ ಪಾಕ್ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ದೇ ಆದ್ರೆ ಪಾಕ್ ಸಂಹಾರ ಮಾಡೋದಂತೂ ಕಟ್ಟಿಟ್ಟ ಬುತ್ತಿ. ಭಾರತದ ಬಳಿ ಅತಿ ದೊಡ್ಡ ಮಿಲಿಟರಿ ಪವರ್ ಇರೋದ್ರಿಂದ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಭಾರತಕ್ಕೇನು ಕಷ್ಟದ ವಿಚಾರವಲ್ಲ. 5 ದಿನದಲ್ಲಿ ಪಾಕ್ ಸೇನೆ ಮಟಾಶ್ ಮಾಡಬಲ್ಲ ಪವರ್ ಭಾರತದ ಬಳಿಯಿದೆ. ಮಿಲಿಟರಿ ರ್ಯಾಂಕಿಂಗ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದು ಪಾಕಿಸ್ತಾನ ಮಿಲಿಟರಿ ರ್ಯಾಂಕಿಂಗ್ನಲ್ಲಿ 12ನೇ ಸ್ಥಾನದಲ್ಲಿದೆ. ಯುದ್ಧ ಘೋಷಣೆಯಾದರೆ ಪಾಕಿಸ್ತಾನವನ್ನ ಸದೆಬಡಿಯುವ ತಾಕತ್ತು ಭಾರತಕ್ಕಿದೆ. ಬಲ ನಾವು ತಗೊಂಡ್ರೆ ಗ್ಲೋಬಲ್ ಪವರ್ ಇಂಡೆಕ್ಸ್ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ. ಅದರಲ್ಲಿ ನಾವು ಯಾವ ಸ್ಥಾನದಲ್ಲಿದ್ದೀವಿ ಅಂದರೆ ನಾವು 4ನೇ ಸ್ಥಾನದಲ್ಲಿದ್ದೀವಿ. ಅದೇ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಆಮೇಲೆ ನಾವು ಡಿಫೆನ್ಸ್ಗೆ ಖರ್ಚು ಮಾಡೋ ಬಡ್ಜೆಟ್ ಬಂದು ಹತ್ತತ್ರ 80 ಬಿಲಿಯನ್. ಅದೇ ಪಾಕಿಸ್ತಾನ ಖರ್ಚು ಮಾಡ್ತಾ ಇರೋದು ಬರೀ 7 ಬಿಲಿಯನ್. ಆಮೇಲೆ ಆರ್ಮಿ ಜನ ಅಂತ ತಗೊಂಡ್ರೆ ನಾವು 14 ಲಕ್ಷ ಜನ ಇದ್ದಾರೆ ನಮ್ಮ ಆರ್ಮಿಲಿ. ಪಾಕಿಸ್ತಾನದಲ್ಲಿ ತಗೊಂಡ್ರೆ 6 ಲಕ್ಷ ಜನ ಇದ್ದಾರೆ. ಮತ್ತು ಜಿಯೋಗ್ರಫಿಕಲಿ ಅಡ್ವಾಂಟೇಜ್ ಏನಂದರೆ ನಮ್ಮ ಬಾರ್ಡ್ರ್ ಲೈನು ತುಂಬ ದೊಡ್ಡದು. 7,000 ಕಿಲೋಮೀಟ್ರ್ ಬಾರ್ಡ್ರ್ ಲೈನ್. ಅವ್ರ ಬಾರ್ಡ್ರ್ ಲೈನ್ ಹತ್ತತ್ರ 1000 ಕಿಲೋಮೀಟ್ರ್ ಬರಲ್ಲ ಬಾರ್ಡ್ರ್. ಈ ಒಂದು ಇದರಲ್ಲೇ ಗೊತ್ತಾಗುತ್ತೆ ಪಾಕಿಸ್ತಾನವರು ನಮ್ಮ ಹತ್ರನೂ ಬರೋಕ್ಕೆ ಭಾಳನೇ ಕಷ್ಟ ಇದೆ. ಅವ್ರದ್ದು ಓವರ್ ಆಲ್ ಡಿಫೆನ್ಸ್ ಸಿಸ್ಟಮ್ ತೊಗೊಂಡ್ರೆ ನಮ್ಮದು ಕಾಲು ಭಾಗನೂ ಅವ್ರ ಸ್ಟ್ರಕ್ಚರ್ಸ್ ಇಲ್ಲ. 1970ರಲ್ಲಿ ಭಾರತ ಪಾಕಿಸ್ತಾನವನ್ನು ಎರಡಾಗಿ ತುಂಡು ಮಾಡ್ತು. ಈಗ ಯುದ್ಧ ನಡೆದರೆ 4 ಭಾಗ ಆಗುತ್ತೆ. ಈಗ ನೋಡಿ, ಚೈನಾ ನಮ್ಮ ಜೊತೆಗಿದೆ ಅಂತೇಳಿ
ಇವರು ಬಾಲ ಬಿಚ್ಕೊಂಡು ಏನೇನೋ ಮಾತಾಡ್ತಾರೆ, ಏನೇನೋ ಹೇಳಿಕೆ ಕೊಡ್ತಾರೆ. ಆದರೆ ಚೈನಾ ಈಸ್ ಎ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ರೌಡಿ. ಅವರಿಗೆ ರಿಯಲ್ ಎಸ್ಟೇಟ್ ಬೇಕಷ್ಟೇ. ಇಲ್ಲದಿದ್ದರೆ ಈಗ ನಾವು ಯುದ್ಧಕ್ಕೆ ಸಾಮಗ್ರಿ ಮಾರ್ತಾರೆ, ಅವರು ಮಾರುಕಟ್ಟೆ ಬೇಕು ಅವರಿಗೆ. ಬಟ್ ಪಾಕಿಸ್ತಾನದಲ್ಲಿ ದುಡ್ಡೆಲ್ಲಿದೆ ಕೊಡೋಕ್ಕೆ ಇವರಿಗೆ? ಸೊ ಚೀನಾದಿಂದ ಸೈನಿಕರನ್ನ ಕಳಿಸ್ಕೊಡಲ್ಲ. ಚೀನಾ ಈಸ್ ಔಟ್, ಟರ್ಕಿ ಅಲ್ಲಿನ ಪರಿಸ್ಥಿತಿನೂ ಅಷ್ಟು ಇದಿಲ್ಲ. ಒಂದಿಷ್ಟು ಡ್ರೋನ್ಗಳು ಕೊಡ್ಬೋದು ಸಾಲದ ಮೇಲೆ. ಬೇರೆ ಇರಾನ್ ಮಧ್ಯ ಈ ಅರಬ್ ದೇಶಗಳು ಅವು ಮೂಸ್ ನೋಡೋಕೆ ಹೋಗಲ್ಲ. ಯಾಕಂದರೆ ಪಾಕಿಸ್ತಾನ ಅಂದ್ಕೊಳ್ಳೆ ಅವರು ಬೆಗ್ಗಿಂಗ್ ಬೌಲ್ ಇಟ್ಕೊಂಡು ಹೋಗ್ಬಿಡ್ತಾರೆ. ಒಂದಿಷ್ಟು ಕೊಡಿ, ಇದು ಸಮಯ ಭಿಕ್ಷೆ ಮೇಲೆ ಜೀವಿಸೋ ಅದು ದೇಶ ಯುದ್ಧ ಮಾಡೋ ತಾಕತ್ತಿದೆಯಾ? ಖಂಡಿತ ಇಲ್ಲ. ಸೊ ಇದರಿಂದ ಯಾವ ನೆರೆ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಂತೂ ಇಲ್ಲ. ಭಾರತವನ್ನ ಪದೇ ಪದೇ ಕೆಣಕುತ್ತಿದೆ ಪಾಕಿಸ್ತಾನ. ಎಲ್ಒಸಿಯಲ್ಲಿ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿ. ಪಾಕಿಸ್ತಾನ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿದೆ. ಪದೇ ಪದೇ ಭಾರತವನ್ನ ಕೆಣಕುವ ದುಸ್ಸಾಹಸಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣ ರೇಖೆಯ ಹಲವಾರು ಸ್ಥಳಗಳಲ್ಲಿ ಪಾಕಿಸ್ತಾನಿ ಪಡೆಗಳು ನಿನ್ನೆ ರಾತ್ರಿ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತೀಯ ಸೇನೆ ಕೂಡ ತಕ್ಕ ಪ್ರತ್ಯುತ್ತರ ಕೊಟ್ಟಿದೆ. ಗುಂಡಿನ ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಒಟ್ಟಾರೆ ಭಾರತದ ಪ್ರತೀಕಾರ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದೆ. ಈಗಾಗಲೇ ಪಾಕ್ಗೆ ಪ್ರತ್ಯುತ್ತರ ಕೊಡೋಕೆ ಭಾರತ ಸರ್ವಸನ್ನದ್ಧ ಆಗಿದೆ. ಉಗ್ರರನ್ನ ಹುಡುಕಿ ಮಟ್ಟ ಹಾಕುತ್ತಿದೆ. ಇದರಿಂದ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.